ಎಸ್ 100%. ಪ್ರಾಥಮಿಕ ಹಂತದಲ್ಲೇ ನಮ್ಮ ಸತತ ಹೋರಾಟ CCTV ಹಾಗೂ TV, ನಮ್ಮ ಕರ್ನಾಟಕದ TV ಪ್ಲಸ್ CCTV ಎಲ್ಲರ ಒಂದು ಸಂಘಟಿತ ಹೋರಾಟದ ಮುಖಾಂತರ ಇವತ್ತು ಕನ್ನಡಿಗರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ. ಇವತ್ತು ಇನ್ನೊಂದೇನು ಅಂತಂದರೆ, ಏನೋ ನಾವು ನಿನ್ನೆವರೆಗೂ ಏನಾದ್ರು ಅನ್ಯಾಯ ಆಗೋಗಿದ್ದಿದ್ರೆ, ಏನಾದ್ರು ನಾವೆಲ್ಲರೂ ಬರದೇ ಹೋಗಿದ್ದಿದ್ರೆ, ಆ CCTV ಫುಟೇಜ್ಗಳು ಸಿಗದೆ ಹೋಗಿದ್ದಿದ್ರೆ, ಇವತ್ತು ಆ ಹುಡುಗನಿಗೆ ಯಾವ ಪರಿಸ್ಥಿತಿ, ಅವನ ಬದುಕು ಏನಾಗ್ತಾ ಇತ್ತು, ಆತನನ್ನೇ ನಂಬ್ಕೊಂಡು ಪಾಪ ಅವ್ರ ಮನೆಯವರು ಇದ್ರು ಅಂತ ಹೇಳಿ ಕೇಳ್ಪಟ್ಟೆ. ಇವತ್ತು ಆ ವಿಂಗ್ ಕಮಾಂಡರ್ ದುರುದ್ದೇಶದ ಏನೋ ತನ್ನ ಒಂದು ಅಹಂಕಾರದಿಂದಲೋ ಆ ಹುಡುಗನ ಮೇಲೆ ದೌರ್ಜನ್ಯ ಮಾಡಿ ವಿಡಿಯೋ ಮಾಡಿ ಹೊಂಟೋದ. ಅದಷ್ಟೇ ಅಲ್ಲದೆ ಕನ್ನಡಿಗರನ್ನ ವಿಲನ್ ಮಾಡೋದಕ್ಕೆ ಹೋದ. ಸತ್ಯ ಏನು ಅಂತ ಅನ್ನೋದು CCTVನೂ ರೆಕಾರ್ಡ್ ಮಾಡ್ತು. ಸತ್ಯ ಏನು ಅನ್ನೋದನ್ನ ನೀವು TVಯವರು ತಿಳಿಸಿದ್ರಿ. ಹೋರಾಟಗಾರರ ಸಂಪೂರ್ಣ ಪ್ರಬಲ. ಈಗ ಆ ಹುಡುಗನ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಆಗಿದೆ. ಅವನು ಆರಾಮಾಗಿ ಊರಿಗೆ ಹೋಗ್ತಾ ಇದ್ದಾನೆ. ಯಾರು ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ. ವಿಕಾಸ್ ಬಿಡುಗಡೆ ಆಗಿದೆ. ಆದರೆ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಏನು ನಮ್ಮ ದೌರ್ಜನ್ಯ ಮಾಡಿರ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ ಆತನನ್ನು ಕರೆಸಿ ಬಂಧಿಸಿ ಆತನ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಪೊಲೀಸ್ ಠಾಣೆಯವರೆಗೂ ಜೊತೆಗೆ DRDOದವ್ರಿಗೂ ನಾವು ಒತ್ತಾಯ ಮಾಡ್ತಾ ಇದೀವಿ ಸರ್. ಒಟ್ಟಾರೆ ಈಗ ಪೊಲೀಸ್ ಅವರು ಹೇಳ್ತಾ ಇರೋದು ಸರ್ ಬಿಡುಗಡೆ ಆಗಿದೆ ಅಂತ ಅನ್ನೋದು ಖಚಿತಪಡಿಸಿದ್ರು. ಈಗ ಅವರು ಇನ್ಸ್ಪೆಕ್ಟರ್ ಖಚಿತಪಡಿಸಿದ್ರು, ಬಿಡುಗಡೆ ಆಗಿದೆ ಅಂತ ಅನ್ನೋದನ್ನು ಖಚಿತಪಡಿಸಿದ್ದಾರೆ. ಜೊತೆಗೆ ಇನ್ನೊಂದು, ಇದು ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಒಂದು ಸಂದೇಶವನ್ನು ಕೊಡಬೇಕು ನಾವು. ಯಾರು ಬೇಕಾದ್ರೂ ದೌರ್ಜನ್ಯ ಮಾಡ್ಬಿಟ್ಟು ಹೊಡೆದ್ಬಿಟ್ಟು ನಮ್ಗೆ ಇಷ್ಟ ಬಂದಂಗೆ ಏನೋ ಹೇಳಿಕೆ ಕೊಟ್ಬಿಟ್ಟು ಹೊಂಟೋದ್ರೆ ಯಾರು ಬರಲ್ಲ ಅನ್ಕೊಬಿಡಿ. ನೋಡಿ, ಒಬ್ಬ ಕನ್ನಡಿಗನ ವಿರುದ್ಧ ಕನ್ನಡಿಗನ ಪರವಾಗಿ ಇವತ್ತು ಇಡೀ ಕೋಟ್ಯಾಂತರ ಕನ್ನಡಿಗರು ನಿಂತುಕೊಂಡ್ರು. ನಾಳೆ ದಿನ ಇದೇ ರೀತಿ ನಾವೆಲ್ಲರೂ ಜೊತೆಯಾಗಿ ಈ ತರ ವಿಚಾರಗಳಲ್ಲಿ ಒಂದಾದ್ರೆ ಯಾರೂ ಸಹ ನಮ್ಮನ್ನು ಏನು ಮಾಡೋದಕ್ಕಾಗೋದಿಲ್ಲ ಅಂತ ಒಂದು ಸಂದೇಶ ನಾವು ಕೊಡ್ತೀವಿ. ಮತ್ತೆ ಯಾರು ಹೊರಗಲಿಂದ ಬಂದಿದ್ದಾರೆ, ನಾವು ಈ ರೀತಿ ಮಾಡಿದ್ರೆ ನಮ್ಮನ್ನು ಕನ್ನಡಿಗರು ಬಿಡಲ್ಲ ಅನ್ನೋ ಸಂದೇಶವನ್ನು ನಾವು ಕೊಟ್ಟಿದ್ದೀವಿ. ಆಮೇಲೆ ರಾಷ್ಟ್ರೀಯ ಮಾಧ್ಯಮಗಳು ದಯಮಾಡಿ ಒಂದಷ್ಟು ಸುದ್ದಿಗಳನ್ನ ನೀವು ಪ್ರಸಾರ ಮಾಡ್ಬೇಕಾದ್ರೆ ನಮ್ಮಲ್ಲಿ ಗೋಬೆ ಕೂರಿಸ್ಬೇಡಿ. ಎಲ್ಲ ಪ್ರೀತಿಯುಳ್ಳ ಜನ ಇಲ್ಲಿ ಇರ್ತಕ್ಕಂಥವ್ರು. ನಮ್ಮವನ್ನ ದಯವಿಟ್ಟು ನೀವು ಕೆಟ್ಟದಾಗಿ ಬಿಂಬಿಸುವಂಥ ಕೆಲಸವನ್ನು ನೀವು ಮಾಡಬೇಡಿ. ಒಟ್ಟಾರೆ ಸರ್, ಈ ವಿಚಾರದಲ್ಲಿ ವಿಕಾಸ್ಗೂ ನ್ಯಾಯ ಸಿಕ್ಕಿದೆ, ಹೋರಾಟಗಾರರಿಗೆ ನ್ಯಾಯ ಸಿಕ್ಕಿದೆ, ಕನ್ನಡಿಗರಿಗೆ ಜಯ ಸಿಕ್ಕಿದೆ. ಮೊದಲ ಹಂತದಲ್ಲಿ ಅಂತಿಮವಾಗಿ ನಾವು ಆ ವಿಂಗ್ ಕಮಾಂಡರ್ನ ಅರೆಸ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಜೈ ಯುವ ಕರ್ನಾಟಕ ವೇದಿಕೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.